नारायणं निखिलपूर्णदेहं निर्दोषैस्वाक्यैः अस्योद्भवादिदमशेषविशेषतोऽपि वन्द्यं सदा प्रियतं नमसन्नमामि अभ्रमभङ्गरहितम् अजडं विमलं सदा आनन्दतीर्थमतुलं भजे तापत्रयापहं श्रीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम श्रीगुरुभ्यो नमः हरिः ओम् 131ನೇ ಶ್ಲೋಕದ ಅರ್ಥ ಆಗಬೇಕು. ಒಮ್ಮೆ ಶ್ಲೋಕವನ್ನು ಓದೋಣ. ಮೋಕ್ಷಶಾಸ್ತ್ರಾಮೃತಾಂಬೋಧಿ ಸೇವಯಾ ನಿತ್ಯ ನಿರ್ವೃತಾಃ ಚಕ್ರಿಚಾರುತರಾರ್ಚಾಸು ಚಕ್ರಿಣಶ್ಚರಣಾರ್ಚಕಾಃ ಪದಚ್ಛೇದ ನೋಡಿ ಹೀಗಿದೆ. ಮೋಕ್ಷಶಾಸ್ತ್ರ ಮೃತಾಂಬೋಧಿ ಸೇವಯ ನಿತ್ಯ ನಿರ್ವೃತಾಃ ಚಕ್ರಿಚಾರುತರಾರ್ಚಾಸು ಚಕ್ರಿಣಃ ಚರಣಾರ್ಚಕಾಃ. ಮೋಕ್ಷಶಾಸ್ತ್ರಮೃತಾಂಬೋಧಿ ಮೋಕ್ಷಶಾಸ್ತ್ರಾಮೃತಾಂಬೋಧಿ ಮೋಕ್ಷಶಾಸ್ತ್ರಾಮೃತಾಂಬೋಧಿ ಮೋಕ್ಷಪ್ರದವಾದ ಶ್ರೀಮಧ್ವಶಾಸ್ತ್ರವೆಂಬ ಅಮೃತ ಸಮುದ್ರದ ಮೋಕ್ಷಪ್ರದವಾದ ಶ್ರೀಮಧ್ವಶಾಸ್ತ್ರವೆಂಬ ಅಮೃತ ಸಮುದ್ರದ ಸೇವಯ ನಿತ್ಯಾಭ್ಯಾಸದಿಂದ ನಿತ್ಯ ನಿರ್ವೃತಾಃ ಯಾವಾಗಲೂ ಆನಂದಭರಿತರಾದ ಚಕ್ರಿಚಾರುತರಾರ್ಚಾಸು ಶ್ರೀಹರಿಯ ಮನೋಹರವಾದ ಪ್ರತಿಮೆಗಳಲ್ಲಿ ಚಕ್ರಿಣಃ ಶ್ರೀ ವಿಷ್ಣುವಿನ ಚರಣಾರ್ಚಕಾಃ. ಏನೇನು ಅಲ್ಲ, ಚಕ್ರಿಚಾರು ಇನ್ನೊಂದ್ಸತಿ ಹೇಳಿ ಆಚಾರ್ಯ. ಚಕ್ರಿಚಾರುತರಾರ್ಚಾಸು ಶ್ರೀಹರಿಯ ಮನೋಹರವಾದ ಪ್ರತಿಮೆಗಳಲ್ಲಿ
ಶ್ರೀಹರಿಯ ಮನೋಹರವಾದ ಪ್ರತಿಮೆಗಳಲ್ಲಿ ಚಕ್ರಿಣಃ ಶ್ರೀ ವಿಷ್ಣುವಿನ ಚಕ್ರಿಣಃ ಶ್ರೀ ವಿಷ್ಣುವಿನ ಚರಣಾರ್ಚಕಾಹ ಪಾದವನ್ನು ಪೂಜಿಸುವ ಅನೇಕ ಶಿಷ್ಯರಿದ್ದರು. ಪಾದವನ್ನ ಪೂಜಿಸುವ ಅನೇಕ ಶಿಷ್ಯರಿದ್ದರು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಮಧ್ವ ಪ್ರಶಿಷ್ಯ ಬಹವೋ ಶಿಷ್ಯ ಏಷಾಂ ಮುಹುಸ್ತಥಾ ಅಲಂ ಚಕ್ರುರಲಂ ಪೃಥ್ವೀಂ ಸರ್ವೇ ಸದ್ಗುಣಭೂಷಣಾಃ. ನೋಡಿ, ಆಚಾರ್ಯರ ಈಗ ನೋಡಿ, ಆಚಾರ್ಯರ ಶಿಷ್ಯರು, ಪ್ರಶಿಷ್ಯರು, ಅವರ ಶಿಷ್ಯರು, ಪ್ರಪರ ಶಿಷ್ಯರು ಎಲ್ಲರೂ ಕೂಡ ಆ ಮಧ್ವಾಚಾರ್ಯರ ಒಂದು ಅವರು ಹಾಕಿಕೊಟ್ಟಂತಹ ಸಂಪ್ರದಾಯವನ್ನ ದಾಟ್ಲಿಲ್ವಂತೆ. ಅವರು ಬರೆದಂತಹ ಶಾಸ್ತ್ರವನ್ನ ಸರಿಯಾಗಿ ಓದ್ತಾ ಇದ್ರಂತೆ. ನೋಡಿ, ನಮ್ಮ ಮುತ್ತಾತ ಮಾಡುವಂತಹ ಒಂದು ಆಚರಣೆಯನ್ನ ನಮ್ಮ ತಾತ ಮಾಡಿಲ್ಲ, ನಮ್ಮ ತಾತ ಮಾಡಿರುವಂತಹ ಆಚರಣೆ ನಮ್ಮ ತಂದೆ ಮಾಡಿಲ್ಲ, ನಮ್ಮ ತಂದೆ ಮಾಡಿರುವಂತಹ ಆಚರಣೆ ನಾವು ಮಾಡಿಲ್ಲ, ಅದೇ ಆಚರಣೆ ನಮ್ಮ ಮಕ್ಕಳು ಕೂಡ ಮಾಡೋದಿಲ್ಲ, ಸಾಧ್ಯವೇ ಇಲ್ಲ. ಆದ್ರೆ ಹಾಗಾಗ್ಲಿಲ್ಲವಂತೆ. ಅವರು ಹೇಗೆ ಹಾಕಿಕೊಟ್ಟಿದ್ದರೋ ಅಂತಹ ಆಚರಣೆಗಳನ್ನ, ಅಂತಹ ಒಂದು ದೈನಂದಿನ ಆಚರಣೆಗಳು ಆಯಿತು, ಪೂಜೆಗಳಾಯಿತು, ಪುನಸ್ಕಾರಗಳಾಯಿತು, ಎಲ್ಲವೂ ಕೂಡ ಚಾಚೂ ತಪ್ಪದೇನೆ, ಸ್ವಲ್ಪವೂ ಲೋಪವಿಲ್ಲದ ಹಾಗೆ ಆಚಾರ್ಯರ ಪ್ರಶಿಷ್ಯರೂ ಕೂಡ ಬಹಳ ಮಂದಿ ಯತಿಗಳು ಅವರಿದ್ರು. ಇವರೆಲ್ಲರೂ ಆಚಾರ್ಯರ ಶಿಷ್ಯರು, ಪ್ರಶಿಷ್ಯರು, ಇವರೆಲ್ಲರೂ ಕೂಡ ಒಂದು ಭೂಮಂಡಲಕ್ಕೆ, ಈ ನಮ್ಮ ಭೂಮಂಡಲಕ್ಕೆ ಅತಿಶಯವಾದ ಶೋಭೆಯನ್ನ ತಂದರು. ಸುಮ್ಮನೆ ತೀರ್ಥಕ್ಷೇತ್ರ ಅಂತೆಲ್ಲ ಯಾಕೆ ಹೇಳ್ತೇವೆ? ಅಲ್ಲಿ ಒಂದಷ್ಟು ಸನ್ನಿಧಾನ, ಪರಮಾತ್ಮನ ಸನ್ನಿಧಾನ, ಅವರ ಒಂದು ಭಕ್ತರ ಪಾದದ ಧೂಳಿ ಅಲ್ಲಿ ಇರೋದ್ರಿಂದಾಗಿ ನಮಗೆ ಅಲ್ಲಿಗೆ ಹೋದಾಗ ಮನಸ್ಸಿಗೆ ಒಂದು ನೆಮ್ಮದಿ. ಎಷ್ಟೇ ಒಂದು ಸಂಸಾರದ ಒಂದು ಬಂಧನದಲ್ಲಿ ಇದ್ದರೂ, ಆ ಕೆಲಸ, ಆ ಮೀಟಿಂಗು ಅಂತಿದ್ದರೂ ಕಮ್ಮಿ ಅಂತಂದ್ರೆ ನಮಗೆ ಒಂದು ಕ್ಷಣ ಆದ್ರೂ ನೆಮ್ಮದಿ ಅನ್ನೋದು ಸಿಗತ್ತೆ. ತುಂಬಾ ಸಿಗಬಹುದು, ಇಲ್ಲ ಅಂತಿಲ್ಲ, ಆದ್ರೆ ಒಂದು ಕ್ಷಣ ಅಂತೂ ಸಿಕ್ಕೇ ಸಿಗತ್ತೆ. ಯಾಕೆ? ಅವರು ಮಾಡಿದಂತಹ ಆ ಒಂದು ಸಂಪ್ರದಾಯಗಳು, ನಿತ್ಯವಾದ ದೈನಂದಿನ ಆಚರಣೆಗಳು. ಆ ಮಧ್ವ ಒಂದು ಉಡುಪಿಯಲ್ಲಿ ಮಧ್ವ ಸರೋವರದಲ್ಲಿ ನಾವು ಮುಳುಗಿದಾಗ, ಆ ನೀರಿನ ಸ್ಪರ್ಶವಾದಾಗ ಮಧ್ವಾಚಾರ್ಯರು ಸೃಷ್ಟಿ ಮಾಡಿದ ಈ ಒಂದು ನೀರು, ಮಧ್ವಾಚಾರ್ಯರನ್ನ ಸ್ಪರ್ಶಿಸಿದಂತಹ ನೀರು, ಅಂತಹ ಅವರ ಅನೇಕ ತೀರ್ಥರು ಅರ್ಥಾತ್ ಅವರ ಶಿಷ್ಯರು, ಪ್ರಶಿಷ್ಯರು ಎಲ್ಲರೂ ಕೂಡ ಇದರಲ್ಲಿ ಸ್ನಾನ ಮಾಡಿದಂತಹ ಪವಿತ್ರವಾದ ನೀರಲ್ಲಿ ನಾವು ಪವಿತ್ರರಾಗ್ತಾ ಇದ್ದೇವೆ ಎನ್ನುವಂತ ಭಾವನೆ ಬಂದಾಗ ಮಾತ್ರ ಅದರಿಂದ ಶುದ್ಧಿ ಎಂಬುವಂಥದ್ದು ನಮ್ಮಲ್ಲಿ ಬರ್ತದೆ. ಆ ವೈಬ್ರೇಷನ್ನೇ ಬೇರೆ. ಬೆಳಗ್ಗೆ 3:30 ಉಷತ್ಕಾಲ ಪೂಜೆ ಶುರು ಮಾಡಿ ರಾತ್ರಿಯ ತನಕ ರಥೋತ್ಸವ, ಪಲ್ಲಕ್ಕಿ ಉತ್ಸವ,
ಎಲ್ಲ ಮುಗಿಸಿಕೊಂಡು ತೊಟ್ಟಿಲ ಪೂಜೆ ಆಗುವ ತನಕ ಸದಾ ಕಾಲ ಆ ಮಂಗಳಾರತಿ ಶಬ್ದ, ಮಂಗಳಾರತಿ, ಆ ಒಂದು ಗರ್ಭಗುಡಿಯಲ್ಲಿ ಹೋದಾಗ ಆ ಎಣ್ಣೆಯ ವಾಸನೆ, ಆ ಚಂಡೆಯ ಶಬ್ದ ಎಲ್ಲವೂ ಒಂದು ನಮ್ಮನ್ನ ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋದಾಗೆ ಆಗುತ್ತೆ. ಯಾಕೆ ಅಷ್ಟು ಸಮಾಧಾನ ಅಂತಂದ್ರೆ ಇಂತಹ ಆಚಾರ್ಯರ ಸಕಲ ಶಿಷ್ಯರೂ ಕೂಡ ಅವರು ಆಚಾರ್ಯರು ಹಾಗೆ ಕೊಟ್ಟಿರುವಂತಹ ಸಂಪ್ರದಾಯವನ್ನು ಎಲ್ಲೂ ಬಿಟ್ಟಿರಲಿಲ್ಲ. ಆದ್ದರಿಂದಾಗಿ ಅಂತಹ ಎಲ್ಲ ಯತಿಗಳು ಈ ಜಗತ್ತಿಗೆ ಅರ್ಥಾತ್ ಈ ಒಂದು ಭೂಮಿಗೆ ಭೂಷಣರಾಗಿದ್ದರು ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಮಧ್ವ ಪ್ರಶಿಷ್ಯಾಹ ಬಹವಃ ಶಿಷ್ಯಾಹ ಯೇಷಾಂ ಮುಹುಃ ತಥಾ ಅಲಂ ಚಕ್ರುಃ ಅಲಂ ಪೃಥ್ವೀಂ ಸರ್ವೇ ಸದ್ಗುಣಭೂಷಣಾಃ. ಅರ್ಥ ನೋಡಿ. ಸದ್ಗುಣಭೂಷಣಾಃ, ಒಳ್ಳೆಯ ಗುಣಗಳೇ ಅಲಂಕಾರವಾಗಿ ಉಳ್ಳ. ನಾವೆಲ್ಲ ಏನೋ ಚೈನ್ ಅಂತೋ ಕೈಯಲ್ಲಿ ಬ್ಯಾಸ್ಲೆಟ್ ಅಂತೋ ಹಾಕೊಳ್ತೇವೆ, ಕಿವಿಯಲ್ಲಿ ಕರ್ಣಭೂಷಣ ಅವೆಲ್ಲ ಹಾಕೊಳ್ತೇವೆ. ಸನ್ಯಾಸಿಗಳಿಗೆ ಏನು ಅವರ ಒಂದು ಗುಣಗಳೇ, ಜ್ಞಾನ ಭಕ್ತ್ಯಾದಿ ವೈರಾಗ್ಯಾದಿ ಗುಣಗಳೇ ಅವರಿಗೆ ಭೂಷಣ, ಅಲಂಕಾರ. ಸದ್ಗುಣಭೂಷಣಾಃ, ಒಳ್ಳೆಯ ಗುಣಗಳೇ ಅಲಂಕಾರವಾಗಿ ಉಳ್ಳ. ಒಳ್ಳೆಯ ಗುಣಗಳೇ ಅಲಂಕಾರವಾಗಿ ಉಳ್ಳ ಬಹವಃ ಮಧ್ವ ಪ್ರಶಿಷ್ಯಾಃ. ಬಹವಃ ಮಧ್ವ ಪ್ರಶಿಷ್ಯಾಃ, ಬಹಳ ಮಂದಿ ಮಧ್ವಾಚಾರ್ಯರ ಶಿಷ್ಯರ ಶಿಷ್ಯರು. ನೋಡಿ, ಬಹಳ ಮಂದಿ ಮಧ್ವಾಚಾರ್ಯರ ಶಿಷ್ಯರ ಶಿಷ್ಯರು ತಥಾ ಹಾಗೆಯೇ, ತಥಾ ಹಾಗೆಯೇ ಯೇಷಾಂ ಶಿಷ್ಯಾಃ, ಆ ಪ್ರಶಿಷ್ಯರು ಅಂತ ಏನಿದ್ರಲ್ಲ ಅವರ ಶಿಷ್ಯಂದರೂ ಕೂಡ ಅಂತ. ಯೇಷಾಂ ಶಿಷ್ಯಾಃ, ಯಾವ ಪ್ರಶಿಷ್ಯರ ಶಿಷ್ಯರು, ಯಾವ ಪ್ರಶಿಷ್ಯರ ಶಿಷ್ಯರು ಮುಹುಃ ಯಾವಾಗಲೂ, ಮುಹುಃ ಯಾವಾಗಲೂ, ತೇ ಸರ್ವೇ, ತೇ ಸರ್ವೇ ಅವರೆಲ್ಲರೂ, ತೇ ಸರ್ವೇ ಅವರೆಲ್ಲರೂ, ಪೃಥ್ವೀಂ ಭೂಮಿಯನ್ನು, ಪೃಥ್ವೀಂ ಭೂಮಿಯನ್ನು, ಅಲಂ ಅತಿಶಯವಾಗಿ, ಅಲಂ ಅತಿಶಯವಾಗಿ, ಅಲಂ ಚಕ್ರುಃ ಅಲಂಕರಿಸಿದರು, ಅಲಂ ಚಕ್ರುಃ ಅಲಂಕರಿಸಿದರು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದೆನಾ? ಮುಂದೆ ಹೋಗೋಣ. ಸರಿ. ಸದಾ ಸಕಲ ಸಚ್ಚಾಸ್ತ್ರ ವ್ಯಾಖ್ಯಾ ಸೌಖ್ಯಾಮೃತಾಬ್ಧಿಗಾಃ
ಸರ್ವೇ ದುರ್ವಾದಿ ದುರ್ವಾದ ಕಾಂಡ ಖಂಡನ ಮಂಡನಾ. ನೋಡಿ, ಈ ಮಧ್ವರ ಶಿಷ್ಯರು, ಅವರ ಶಿಷ್ಯರು, ಅರ್ಥಾತ್ ಮಧ್ವರ ಪ್ರಶಿಷ್ಯರು, ಮಧ್ವರ ಪ್ರಶಿಷ್ಯರ ಶಿಷ್ಯರು, ಮಧ್ವರ ಪ್ರಪರ ಶಿಷ್ಯರು ಅಂತ ಅರ್ಥ. ಇವರೆಲ್ಲರೂ ಕೂಡ ಯಾವಾಗಲೂ ಸಚ್ಚಾಸ್ತ್ರ ಪ್ರವಚನವನ್ನ ಮಾಡ್ತಾ ಇದ್ರು. ಆ ಒಂದು ಪ್ರವಚನ ಮಾಡುವುದರ ಮೂಲಕವೇನೆ ಆನಂದ ಭಕ್ತಿ ಉದ್ರಿಕ್ತರಾಗಿ ಒಮ್ಮೆಲಿಗೆ ನಗೋದು. ಆ ಒಂದು ಕ್ಷಣದಲ್ಲಿ ತಕ್ಷಣವೇನೆ ಕಣ್ಣಲ್ಲಿ ನೀರು ಬರೋದು, ಆನಂದವಾಗೋದು. ಕೆಲವೊಮ್ಮೆ ಪ್ರವಚನ ಮಾಡ್ತಾ ಇರಬೇಕಾದ್ರೆ ಅವನ ಗುಣಗಳನ್ನ ಸ್ಮರಣೆ ಮಾಡ್ತಾ ಮತ್ತೊಬ್ಬರಿಗೆ ಹೇಳ್ತಾ ಶಾಂತರಾಗಿ ಬಿಡೋದು. ಆ ಒಂದು ಗುಣದ ಚಿಂತನೆಯಲ್ಲಿ ಏನೇ ಬಹಳ ಮಗ್ನರಾಗ್ತಾ ಇದ್ದಂತೆ. ಆ ಚಿಂತನೆಯನ್ನ ಮಾಡ್ತಾ ಅದರಿಂದ ಉಂಟಾಗುವ ಆನಂದದಲ್ಲಿ, ಆನಂದವೆಂಬ ಅಮೃತ ಸಾಗರದಲ್ಲಿ ಏನೇ ಅವರು ಮಗ್ನರಾಗಿದ್ದಾರಂತೆ. ಇಷ್ಟೇ ಮಾಡ್ತಾ ಇದ್ರಾ? ಬರೀ ತಮ್ಮ ತಮ್ಮ ಒಂದು ಶಾಸ್ತ್ರ ಪ್ರವಚನವನ್ನು ಮಾಡಿದ್ರೆ ಸಾಕಾ? ಇಲ್ಲ, ಅಷ್ಟು ಅವರ ಹೇಳಿದ್ದೇನೆ. ಸ್ವಮತ ಸ್ಥಾಪನೆ, ಪರಮತ ಖಂಡನೆ. ಮತ್ತೊಬ್ಬರ ಮತವೂ ಕೂಡ ಸರಿ ಇಲ್ಲ ಅಂತ ಹೇಳ್ಬೇಕಲ್ಲ. ಹಾಗೆ ಕೆಟ್ಟ ಮರಗಳ ಬುಡವನ್ನೇ ಕತ್ತರಿಸುವಂತಹ ಕೊಡಲಿ ಹೇಗಿರ್ತದೋ ಹಾಗೆ ಅಸಚ್ಛಾಸ್ತ್ರಗಳೆಂಬ ಮರಗಳನ್ನ ಬುಡ ಸಮೇತವಾಗಿ ಕಡಿದು ಹಾಕ್ತಾ ಇದ್ರಂತೆ ಈ ಒಂದು ಮಧ್ವಶಾಸ್ತ್ರದಿಂದಾಗಿ. ಇದೇ ಅವರಿಗೆ ಒಂದು ಅಲಂಕಾರವಾಗಿತ್ತು. ಹರಿಭಕ್ತ್ಯಾದಿ ಗುಣಗಳು ಅದು ಬೇರೆ, ಇದು ದೊಡ್ಡದು. ಆ ಹರಿಭಕ್ತ್ಯಾದಿ ಗುಣಗಳು ಕಾಣೋದಿಲ್ಲ. ಇದು ಮುಖ್ಯವಾಗಿ ಪ್ರವಚನ ಮಾಡುವಂಥದ್ದು ಒಬ್ಬ ವ್ಯಕ್ತಿ ಎಷ್ಟು ಜ್ಞಾನಿಯಾಗಿದ್ದಾನೆ ಅನ್ನೋದು ಗೊತ್ತಾಗೋದೇ ಅವನ ಒಂದು ಪ್ರವಚನದ ಮೂಲಕ. ಅವನು ಮತ್ತೊಂದು ತಮ್ಮ ಮತವನ್ನ ಸ್ಥಾಪನೆ ಮಾಡುವ ಮೂಲಕ ಅಷ್ಟೇ ಅಲ್ಲ, ಮತ್ತೊಂದು ಮತವನ್ನ ಖಂಡನೆ ಮಾಡುವ ಮೂಲಕವೂ ಕೂಡ ಗೊತ್ತಾಗತ್ತೆ. ಹಾಗೆ ಇದೇ ಅವರಿಗೆ ಬಹಳ ಭೂಷಣವಾಗಿತ್ತು. ಯಥಾರ್ಥ ಜ್ಞಾನವನ್ನ ಸಂಪಾದನೆ ಮಾಡ್ತಾ, ಶಿಷ್ಯರಿಗೂ ಉಪದೇಶ ಮಾಡ್ತಾ, ಅನ್ಯಥಾ ಜ್ಞಾನವನ್ನ ಅರ್ಥಾತ್ ಅಯಥಾರ್ಥ ಜ್ಞಾನವನ್ನ, ಎಲ್ಲರ ಒಂದು ಮನಸ್ಸಿನಲ್ಲಿ ಅಡಗಿರುವಂತಹ ಕಗ್ಗತ್ತಲೆಯಂತೆ ಇರುವಂತಹ ಒಂದು ಅನ್ಯಥಾ ಜ್ಞಾನವನ್ನ, ತಪ್ಪಾದ ಜ್ಞಾನವನ್ನ ಅಳಿಸಿ ಹಾಕಿದರು ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಸದಾ ಸಕಲ ಸಚ್ಛಾಸ್ತ್ರ ವ್ಯಾಖ್ಯಾ ಸೌಖ್ಯ ಮೃತಾಬ್ಧಿಗಾಹ ಸರ್ವೇ ದುರ್ವಾದಿ ದುರ್ವಾದ ಕಾಂಡ ಖಂಡನ ಮಂಡನ. ಅರ್ಥ ನೋಡಿ. ಸರ್ವೇ ಎಲ್ಲರೂ, ಸರ್ವೇ ಎಲ್ಲರೂ, ಸದಾ ಯಾವಾಗಲೂ, ಸದಾ ಯಾವಾಗಲೂ, ಸಕಲ ಸಚ್ಛಾಸ್ತ್ರ, ಸಕಲ ಸಚ್ಛಾಸ್ತ್ರ, ನಿರ್ದುಷ್ಟವಾದ ಮಧ್ವಶಾಸ್ತ್ರದ, ನಿರ್ದುಷ್ಟವಾದ ಮಧ್ವಶಾಸ್ತ್ರದ ವ್ಯಾಖ್ಯಾ ಸೌಖ್ಯ, ವ್ಯಾಖ್ಯಾ ಸೌಖ್ಯ, ಪ್ರವಚನದಿಂದ ಉಂಟಾದ ಆನಂದವೆಂಬ, ಪ್ರವಚನದಿಂದ ಉಂಟಾದ ಆನಂದವೆಂಬ ಪ್ರವಚನದಿಂದ ಉಂಟಾದ ಆನಂದವೆಂಬ ಅಮೃತಾಬ್ಧಿಗಾಹ, ಅಮೃತಾಬ್ಧಿಗಾಹ, ಅಮೃತ ಸಮುದ್ರದಲ್ಲಿ ಮಗ್ನರೂ ಆದ, ಅಮೃತ ಸಮುದ್ರದಲ್ಲಿ
ಮಗ್ನರೂ ಆದ ಅಮೃತ ಸಮುದ್ರದಲ್ಲಿ ಮಗ್ನರೂ ಆದ ದುರ್ವಾದಿ ದುರ್ವಾದ ದುರ್ವಾದಿ ದುರ್ವಾದ ದುಷ್ಟವಾದಿಗಳ ದುಷ್ಟವಾದಗಳೆಂಬ ದುಷ್ಟವಾದಿಗಳ ದುಷ್ಟವಾದಗಳೆಂಬ ಕಾಂಡಖಂಡನ ಕಾಂಡಖಂಡನ ಮರಗಳ ಕಾಂಡವನ್ನು ತುಂಡರಿಸುವುದೇ ಮರಗಳ ಕಾಂಡವನ್ನು ತುಂಡರಿಸುವುದೇ ಮಂಡನಾಹ ಮಂಡನಾಹ ಅಲಂಕಾರವಾಗಿ ಉಳ್ಳವರಾಗಿದ್ದರು ಮಂಡನಾಹ ಅಲಂಕಾರವುಳ್ಳವರಾಗಿದ್ದರು ಪ್ರಶ್ನೆ ಇದ್ರೆ ಕೇಳಿ. ಕಾಂಡ ಖಂಡನ ಅದರ ಅರ್ಥ ಆಗ್ಲಿಲ್ಲ ಅದು. ಕಾಂಡಖಂಡನ ಕಾಂಡಖಂಡನ ಅಂತಂದ್ರೆ ಮರದ ಕಾಂಡಗಳ ಮರದ ಒಂದು ಸ್ಟೆಂಪ್ ಅಂತ ಹೇಳ್ತೀವಲ್ಲ, ಸ್ಟೆಮ್ ಹೌದು. ಬುಡ, ಅದು ಕಾಂಡ ಅಂತಂದ್ರೆ ಅದು. ಓಕೆ. ಅದಕ್ಕೆ ಇಲ್ಲಿ ಏನು ಕನೆಕ್ಷನ್? ಇದು ನೋಡಿ, ಇವರು ದುಷ್ಟ ಶಾಸ್ತ್ರಗಳನ್ನ ಖಂಡನೆ ಮಾಡ್ತಾ ಇದ್ದರು ಅಂತ. ಹೇಗ್ ಖಂಡನೆ ಮಾಡ್ತಾ ಇದ್ರು ಅಂತಂದ್ರೆ, ಕೆಟ್ಟ ಮರಗಳ ಒಂದು ಕಾಂಡವನ್ನ ಅರ್ಥಾತ್ ಅದರ ಒಂದು ಸ್ಟೆಮ್ ಅನ್ನ ಹೇಗೆ ಕೊಡಲಿಯು ಕತ್ತರಿಸುತ್ತೋ, ಅದರ ಬುಡಕ್ಕೆ ಕೊಡಲಿ ಹೋಗಿ ಅದು ಹೇಗೆ ಅದನ್ನ ಕತ್ತರಿಸುತ್ತೋ, ಹಾಗೆ ಈ ದುಷ್ಟವಾದಗಳೆಂಬ ಮರಗಳ ಒಂದು ಕಾಂಡವನ್ನ ಅರ್ಥ ಆ ಒಂದು ದೊಡ್ಡ ಬಡ್ಡೆಯನ್ನ ಇವರ ಮಾತೆಂಬ ಕೊಡಲಿಯು ಕತ್ತರಿಸಿತು ಅಂತ ಅರ್ಥ. ಸರಿ. ಸರಿ, ಮುಂದೆ ಇನ್ನೊಂದು ಶ್ಲೋಕವನ್ನು ಮಾಡೋಣ. ಅರ್ಥ ನಾಳೆ ನೋಡೋಣ, ತಾತ್ಪರ್ಯ ಒಂದು ಹೇಳ್ತೇನೆ. ಭೂರಿ ಭಕ್ತಿ ಭರಾ ಕೇಚಿತ್ ಅಪ್ಯಲ್ಪ ಶ್ರುತ ಸಂಪದ ಅಪ್ಯಲ್ಪ ಬೋಧ ಅಪರೇ ಬಹುಶ್ರುತ ಮಹಾಗುಣ. ನೋಡಿ, ನಾವೆಲ್ಲ ಏನ್ ಅನ್ಕೊಂಡಿರ್ತೀವಿ, ಮಧ್ವ ಶಿಷ್ಯರು ಅಂತ ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ಮಹಾಜ್ಞಾನಿಗಳೇ ಅಂತ ಅನ್ಕೊಂಡಿರ್ತೀವಿ. ಎಲ್ಲರೂ ಕೂಡ ಮಹಾಜ್ಞಾನಿಗಳೇ ಅಂತ ಅನ್ಕೊಂಡಿರ್ತೀವಿ. ಹೇಳ್ತಾ ಇದ್ದಾರೆ ನೋಡಿ, ಮಧ್ವ ಶಿಷ್ಯರಲ್ಲಿ ಕೆಲವು ಸ್ವಲ್ಪೇ ಜನ ಶಿಷ್ಯರು, ಕೆಲವರು ಶಾಸ್ತ್ರ ಶ್ರವಣವನ್ನ ಸ್ವಲ್ಪೇ ಮಾಡಿದ್ದರಂತೆ. ಅಂದ್ರೆ ಅವರ ಒಂದು ಯೋಗ್ಯತೆ ಅಷ್ಟೇ ಇತ್ತು. ಪರಮಾತ್ಮ ಎಲ್ಲರಿಗೂ ಕೂಡ ಎಲ್ಲ ಕ್ವಾಲಿಟಿಗಳನ್ನ ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವನೊಬ್ನೇ ಪರಿಪೂರ್ಣ, ಅವನೊಬ್ನೇ ಸರ್ವಜ್ಞ. ಅವೆಲ್ಲವೂ ಕೂಡ ಅಪೂರ್ಣರೇನೆ. ಮಧ್ವರ ವಾಯುದೇವರ ತನಕ, ಲಕ್ಷ್ಮಿಯ ತನಕ ನೋಡಿದ್ರು ನಾವೆಲ್ಲ ಅಪೂರ್ಣರೇನೆ, ನಾವೆಲ್ಲ ಮಾನವರು. ಕೇಳ್ಬೇಕಾ? ಹಾಗೆ ಕೆಲವರು ಸ್ವಲ್ಪೇ ಶಾಸ್ತ್ರ ಶ್ರವಣವನ್ನ ಮಾಡಿದ್ದರಂತೆ. ಆದ್ರೆ ಅವರಲ್ಲಿ ಹರಿ ಮತ್ತು ಗುರುಗಳಲ್ಲಿ ಅತಿಶಯವಾಗಿ ಭಕ್ತಿಯನ್ನ ಮಾಡುವಂತಹ ಗುಣಗಳು ಅವರಲ್ಲಿ ಇತ್ತು. ಶಾಸ್ತ್ರ ಶ್ರವಣ ಆ ಒಂದು ಅದರಲ್ಲಿರುವಂತಹ ಸಾರವನ್ನ ಗ್ರಹಣೆ ಮಾಡುವಂತಹ ಒಂದು ಶಕ್ತಿ ಇಲ್ಲದೆ, ಆ ಗುಣ ಇಲ್ಲದೆ ಹೋದ್ರೂ ಕೂಡ ಹರಿಗುರುಗಳಲ್ಲಿ ವಿಶೇಷವಾದ ಭಕ್ತಿಯನ್ನ ಮಾಡುವಂತಹ ಅದ್ಭುತವಾದ ಗುಣ ಅವರಲ್ಲಿ ಅಧಿಕವಾಗಿ ಇತ್ತು. ಇನ್ನು ಕೆಲವರು
ಬುದ್ಧಿಶಕ್ತಿ ಕಡಿಮೆ. ಆಯ್ತಾ? ವಿಚಾರ ಮಾಡಿ. ಈ ಬುದ್ಧಿಶಕ್ತಿ ನಾವು ಗ್ರಹಣೆ ಮಾಡುವಂಥದ್ದು, ಹೇಳಿದ್ದೆಲ್ಲ ನೆನಪಿಡುವಂಥದ್ದು, ಅಥವಾ ಹೇಳದೇನೆ ಮುಂದಿನ ಪಾಠವನ್ನು ನೋಡಿಕೊಂಡು ಬಂದು ಹೇಳುವಂಥದ್ದು, ಇದೆಲ್ಲ ದೈವದತ್ತವಾದದ್ದು. ಯಾರಿಂದಲೂ ತಿದ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ರೆ ಮಾತ್ರ ಇವೆಲ್ಲ ಬರ್ಲಿಕ್ಕೆ ಸಾಧ್ಯ. ಪಾತ್ರರಾಗಿದ್ದಾರೆ ಅವರು, ಆದ್ರೆ ಹಿಂದಿನ ಒಂದು ಏನೋ ಒಂದು ಕರ್ಮ ಇರ್ತದೆ. ಅದರಿಂದಾಗಿ ಕೆಲವರು ಬುದ್ಧಿಶಕ್ತಿ ಕಡಿಮೆ ಇದ್ದರೂ ಶಾಸ್ತ್ರ ಶ್ರವಣವನ್ನ ಮಾಡ್ತಾ ಇದ್ರು. ಶಾಸ್ತ್ರ ಶ್ರವಣ, ಸದಾಕಾಲ ಶಾಸ್ತ್ರ ಶ್ರವಣವನ್ನ ಮಾಡೋದು. ಮಾಡಿದ್ದು ಶಾಸ್ತ್ರ ಶ್ರವಣ ಮಾಡ್ತಾ ಇದ್ರು, ಎಲ್ಲ ಅರ್ಥ ಆಗ್ತಾ ಇತ್ತು. ಆದ್ರೆ ಯಾರಾದ್ರೂ ಬಂದು ಒಮ್ಮಿಂದ ಮನೆಗೆ ಕೇಳಿದ್ರೆ ಹೇಳಿಕ್ ಆಗ್ತಾ ಇರ್ಲಿಲ್ಲ. ಎಲ್ಲಿ ಬರುತ್ತೆ, ಏನು ಬರುತ್ತೆ ಅಂತ ಮತ್ತೆ ಪುಸ್ತಕ ತೆಗೆದು ನೋಡುವಂಥದ್ದು. ಈ ರೀತಿ ಮಹಾಶಾಸ್ತ್ರ ಶ್ರವಣ, ಅದು ನೋಡಿ, ಶಾಸ್ತ್ರ ಶ್ರವಣ ಮಾಡುವಂತ ದೊಡ್ಡ ಗುಣ ಅದು. ಸದಾಕಾಲ ಶಾಸ್ತ್ರ ಶ್ರವಣ ಹೇಗೆ ಸಾಧ್ಯ? ಅದು ಒಂದು ದೊಡ್ಡ ಗುಣ. ಅಂದ್ರೆ ಶಾಸ್ತ್ರಾಭ್ಯಾಸವನ್ನ ಹೆಚ್ಚು ಮಾಡದೇ ಇದ್ದರೂ ಕೂಡ ಅತಿಶಯವಾದ ಭಕ್ತಿಯನ್ನ ಮಾಡ್ತಾ ಇದ್ರು ಕೆಲವು ಶಿಷ್ಯರು. ಇನ್ನು ಕೆಲವರು ಸ್ವಲ್ಪ ಬುದ್ಧಿ ಉಳ್ಳವರಾಗಿದ್ದರೂ ಹೆಚ್ಚು ಶಾಸ್ತ್ರ ಶ್ರವಣವನ್ನ ಮಾಡ್ತಾ ಇದ್ದರು. ಈ ರೀತಿ ಏರುಪೇರುಗಳು, ನ್ಯೂನತೆಗಳು ಅವರಲ್ಲಿಯೂ ಇತ್ತು. ಅಂದ್ರೆ ನಾವು ಆದ್ರೆ ಅವರೆಲ್ಲೂ ಶ್ರೇಷ್ಠರೇನೆ. ಯಾಕೆ? ಆಯಾಯ ಗುಣಗಳಿಂದ ಅವರು ಶ್ರೇಷ್ಠರಾಗಿದ್ದಾರೆ. ಆಯಾಯ ಗುಣಗಳಿಂದ ಶ್ರೇಷ್ಠರಾಗಿದ್ದಾರೆ ಅಂತ ಆ ಆಚಾರ್ಯರ ಶಿಷ್ಯಂದಿರ ಒಂದು ಗುಣಗಳನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ನಮ್ಮ ಒಂದು ಕಲ್ಪನೆ ಏನ್ ನೋಡಿದೆ, ಆಚಾರ್ಯರಪ್ಪ ನಮ್ದೆಲ್ಲ ಏನು ಭ್ರಮೆ ಅಂತಂದ್ರೆ, ಒಳ್ಳೆ ಸ್ಕೂಲಿಗೆ ಹಾಕ್ಬಿಟ್ರಿ, ದೊಡ್ಡ ಸ್ಕೂಲಿಗೆ, ವರ್ಷಕ್ಕೆ 1.5 ಲಕ್ಷ 2 ಲಕ್ಷ ಫೀಸ್ ಇತ್ತು ಅಂತಂದ್ಬಿಟ್ರೆ ಮಗ ಚೆನ್ನಾಗ್ ಓದ್ತಾನೆ ಅಂತ. ಮಕ್ಕಳು ಚೆನ್ನಾಗ್ ತಪ್ಪು, ದೊಡ್ಡ ತಪ್ಪು. ಸರ್ಕಾರಿ ಶಾಲೆಯಲ್ಲಿ ಓದೋರು ಯಾರು ಆಗೇ ಇಲ್ವಾ? ಅಬ್ದುಲ್ ಕಲಾಂ ಪ್ರಧಾನಿ ಆಗಿದ್ದಾರೆ. ಹಾಗೆ ಮಧ್ವಾಚಾರ್ಯರಂತಹ ಗುರುಗಳು ಇದ್ದ ಮೇಲೆ ಎಲ್ಲರೂ ಮಹಾಜ್ಞಾನಿಗಳೇ ಆಗಿರ್ತಾರೆ ಅನ್ನೋದು ತಪ್ಪು. ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರವರು ಒಂದೊಂದು ಗುಣಗಳನ್ನ ಹೊಂದಿದ್ದರು, ಅದರಿಂದಾಗಿ ಅವರು ದೊಡ್ಡವರಾಗಿದ್ದರು. ಆದ್ರೆ ಈ ನಾವೆಲ್ಲ ಏನು ಪ್ರವಚನ ಮಾಡೋರು ದೊಡ್ಡವರು, ಗಂಟೆಗಟ್ಟಲೆ ಪ್ರವಚನ ಮಾಡ್ತಾ ಇರ್ತಾರೆ, ಮನೆಯಲ್ಲಿ ಯಾವ ಆಚರಣೆಗಳು ಇರೋದಿಲ್ಲ. ಬೇಕಾದಷ್ಟು ದೊಡ್ಡ ದೊಡ್ಡ ಶಿಖವನ್ನ ಬಿಟ್ಟಿರ್ತಾರೆ, ಮನೆಯಲ್ಲಿ ಯಾವ ಆಚರಣೆಗಳು ಇರೋದಿಲ್ಲ. ಇನ್ ಕೆಲವೊಬ್ರು ಯಾವ ಶಿಖವನ್ನು ಬಿಟ್ಟಿರೋದಿಲ್ಲ, ಎಷ್ಟು ಬೇಕಷ್ಟು ಬಿಟ್ಟಿರ್ತಾರೆ, ಅವ್ರ ಮನೆಯಲ್ಲಿ ಎಲ್ಲ ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಯಾರಿಗೆ ಪ್ರಾಮುಖ್ಯತೆ? ಇಬ್ಬರಿಗೂ ಪ್ರಾಮುಖ್ಯತೆನೆ, ಇಬ್ಬರಿಗೂ ಕೊಡಬೇಕು. ಹಾಗೆ ಇಲ್ಲಿ ಅವರವರ ಒಂದು ಗುಣಕ್ಕೆ ಅನುಗುಣವಾಗಿ ಅವರು ದೊಡ್ಡವರಾಗಿದ್ದರು. ಆದ್ದರಿಂದ ಎಲ್ಲರೂ ಕೂಡ ಮಹಾಜ್ಞಾನಿಗಳೇ ಆಗಿದ್ದರು, ಎಲ್ಲದರಲ್ಲೂ ಮುಂದಿದ್ದರು ಅನ್ನುವಂಥದ್ದು ಸರಿಯಲ್ಲ ಅಂತ ಅಲ್ಲಿಯೂ ಕೂಡ ಮಧ್ವಾಚಾರ್ಯರಲ್ಲೂ ಕೂಡ ನ್ಯೂನತೆ ಇತ್ತು ಎಂಬುದಾಗಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅಷ್ಟೇ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಮುಂದಿನ ಪಾಠವನ್ನು ನಾಳೆ ನೋಡೋಣ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.